ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಹೆಲ್ತಿಯಾಗಿರುವಂಥ ಬೀಟ್ರೋಟ್ ರಾಯ್ತವನ್ನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ತರಕಾರಿ ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಸಾಂಬಾರು ಜೊತೆಗೆ ನಾನು ಬೀಟ್ರೋಟ್ ರಾಯ್ತ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟನ್ನು ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು. ಬೀಟ್ರೋಟ್ ಆ್ಯಕ್ಚುಲಿ ಹಸಿದೆ ತಿಂದರೆ ಒಳ್ಳೇದಲ್ವ, ಆದರೆ ಮೊಸರಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಅರ್ಧ ಬೇಯಿಸ್ಕೊಂಡು ನಾನು ತುರ್ಕೊಳ್ಬೋದು. ಇಲ್ಲ ಅಂತಂದರೆ ಈ ರೀತಿ ಮಿಕ್ಸಿಯಲ್ಲಿ ಹಾಕಿ ತರ್ತರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಮೊಸರನ್ನು ಕಡ್ದಿಟ್ಕೊಂಡಿದ್ದೀನಿ. ಆ ಮೊಸರಿಗೆ ನಾವು ಬೇಯಿಸಿರುವಂಥ ಈ ಒಂದು ಬೀಟ್ರೋಟ್ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ನೋದಕ್ಕೆ. ಹಾಗೆ ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯ ಒಂದು ರೆಸಿಪಿ ಇದು. ಡಯಟ್ ಮಾಡೋರಿಗಂತೂ ತುಂಬಾ ಯೂಸ್ ಆಗುತ್ತೆ ಈ ಒಂದು ರಾಯ್ತ. ಇದು ಇದಕ್ಕೆ ಅನ್ನದ ಜೊತೆ ಬೇಕು ಅಂತೇನಿಲ್ಲ, ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರಾಯ್ತಾಗೆ ನಾನು ಸ್ವೀಟ್ ಕಾರ್ನು ಮತ್ತು ಸೌತೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೆ ಈ ಒಂದು ರಾಯ್ತ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಇದನ್ನೇ ಬರೀ ಮಕ್ಳಿಗೆ ಕೊಟ್ಟರೆ ಸಾಕು, ಕುತ್ಕೊಂಡು ತಿಂದ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಕಲರ್ ನೋಡಿ, ಸ್ವೀಟ್ ಕಾರ್ನ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಹಾಗೆ ಬೀಟ್ರೂಟು, ಮೊಸರು ಎಲ್ಲನೂ ತುಂಬಾ ಹೆಲ್ತಿಗೆ ನಮಗೆ ಒಳ್ಳೆಯ ಪದಾರ್ಥಗಳು ಇದೆ ಇದರಲ್ಲಿ. ಈ ಒಂದು ರಾಯ್ತ ನಿಮಗೆ ಯಾವಾಗೆಲ್ಲ ಆಗುತ್ತೆ ಅವಾಗೆಲ್ಲರೂ ಮಾಡಿಕೊಡಿ ಮಕ್ಕಳಿಗೆ. ಅನ್ನದ ಜೊತೆ ಅಲ್ಲ, ಹಂಗೆ ಮಾಡಿ ಒಂದು ಕಪ್ಪಿಗೆ ಹಾಕ್ಕೊಟ್ರು ಮಕ್ಕಳು ತಿನ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತೇಳಿ ನನಗೆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಆಯಿತಾ? ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ತರಕಾರಿ ಮತ್ತು ಬೀನ್ಸು, ಆಲೂಗಡ್ಡೆ ಇದೆಲ್ಲ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆಗೆ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಈ ಗೌರಿ ಗಣೇಶ ಹಬ್ಬದ ಸೀಸನ್ ಬಂತು ಅಂತಂದರೆ ಜಾಸ್ತಿ ಸಿಗೋವಂಥ ಫ್ರೂಟ್ಸು ಅಂತಂದರೆ ಈ ಮರಸೇಬು. ಈ ಮರಸೇಬಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಮಾಮೂಲಿ ಸೇಬು ತಿಂತೀವಲ್ವ, ರೆಡ್ ಕಲರ್ ಆ್ಯಪಲ್ಲು, ಅದು ಒಂದು ರೀತಿಲಿ ಟೇಸ್ಟ್. ಆದರೆ ಈ ಒಂದು ಮರಸೇಬಂತೂ ಇನ್ನೂ ಒಂದು ರೀತಿಲಿ ಬೇರೆಯೇ ಟೇಸ್ಟು, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಹಾಗಾಗಿ ತುಂಬಾ ತೊಗೊಂಬಂದಿದ್ರು ನಮ್ಮ ಮನೇಲೂ ಕೂಡ. ಇವತ್ತು ಮಧ್ಯಾಹ್ನಕ್ಕೆ ಆರೆಂಜು ಮತ್ತು ಮರಸೇಬು ಇದನ್ನು ಬಿಡಿಸಿ ಇಡ್ತಾಯಿದ್ದೀನಿ ಊಟ ಟೈಮ್ಗೆ, ತಿನ್ನುವಾಗ ತಿನ್ನಲಿ ಅಂತ ಹೇಳ್ಬಿಟ್ಟು. ಹಾಗೆ ತುಂಬಾ ಎಫರ್ಟ್ ಹಾಕಿ ನಾವು ವೀಡಿಯೋಗಳನ್ನು ಮಾಡ್ತೀವಿ. ಪ್ಲೀಸ್ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಈ ಮೊಟ್ಟೆ ಸಿಪ್ಪೆ ಬಿಡಿಸಿದ್ವಲ್ಲ ಅದು ಮತ್ತು ಆರೆಂಜ್ ಸಿಪ್ಪೆಯನ್ನು ನಾನು ಗಿಡಗಳಿಗೆ ಪುಡಿ ಮಾಡಿ ಹಾಕ್ತೀನಿ. ಇದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ನಾನು ಈ ರೀತಿ ಆರೆಂಜ್ ಸಿಪ್ಪೆ ಆಗಿರ್ಬೋದು, ಈ ರೀತಿ ಮೊಟ್ಟೆ ಬೇಯಿಸಿದ ಸಿಪ್ಪೆ ಆಗಿರ್ಬೋದು, ಇದನ್ನೆಲ್ಲ ಪುಡಿ ಮಾಡಿ ಒಣಗಿಸಿ ಕೂಡ ಪುಡಿ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಹಸಿಯಲ್ಲಿದ್ದಾಗಲೇ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿ ಗಿಡಗಳಿಗೆ ಹಾಕ್ಕೊತೀನಿ. ತುಂಬಾ ಗಿಡ ಚೆನ್ನಾಗಿ ಬರುತ್ತೆ ಅದರಿಂದ. ನೋಡಿ ಫ್ರೆಂಡ್ಸ್, ಇಷ್ಟು ಪುಡಿ ಆದರೆ ಸಾಕು. ಬನ್ನಿ ಈಗ ಗಿಡಕ್ಕೆ ಹಾಕ್ಬಿಟ್ಟು ಬರೋಣ. ಈ ರೀತಿ ಎಲ್ಲ ಗಿಡಗಳಿಗೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಈ ಮೊಟ್ಟೆ ಮತ್ತು ಆರೆಂಜ್ ಪುಡಿಯನ್ನು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಈ ಪೇಪರ್ ಹೂವಿನ ಗಿಡ ಅಂತೂ ತುಂಬ ಎಲೆ ಉದುರುತ್ತೆ. ಈಗ ಮಳೆ ಬೇರೆ ಬೀಳ್ತಿದೆಯಲ್ಲ, ಹಾಗಾಗಿ ನೀರೇನು ಹಾಕೋಕ್ಕೆ ಹೋಗಲ್ಲ. ಸಂಜೆ ಮಳೆ ಬರ್ಬೋದು ಇವತ್ತು. ಈ ಥರ ಮಿಕ್ಸ್ ಮಾಡಿಬಿಟ್ಬಿಟ್ರೆ ಮಳೆ ಬಿದ್ದಾಗ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಮಣ್ಣು ಇಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ.
ನೋಡಿ ಇದು ಒಂದು ಸಸಿ ಬಂದಿದೆ. ಈ ಗಿಡದಲ್ಲಿ 2 ಸಸಿ ಆಯಿತು ನೋಡಿ. ಇದೊಂದು ಸಸಿ ಇದೇ ಗಿಡದಿಂದ ತೆಗೆದು ಹಾಕಿದ್ದೀನಿ. ಇದೊಂದು ಸಸಿ ಆಗಿದೆ, ಇಲ್ಲೊಂದು ಬಂದಿದೆ, ಮತ್ತು ಅಲ್ಲೊಂದು. ಹಾಗೆ ಇದು ಮೊನ್ನೆ ಚರ್ಚಿಂದ ತೊಗೊಂಬಂದೆ. ನೀರೆಲ್ಲ ಹಾಕಿಟ್ಟಿದ್ದೀನಿ, ಮಣ್ಣಿಗೆ ಹಾಕಬೇಕು. ಒಂದು ಒಳ್ಳೆ ಪಾಟ್ ತೊಗೊಂಬಂದು ಹಾಕಬೇಕು. ಅದಕ್ಕೆ ನೀರಲ್ಲಿ ಇಟ್ಟಿದ್ದೀನಿ, ಇರಲಿ ಸ್ವಲ್ಪ ಅಂತಂದ್ಬಿಟ್ಟು. ಈ ಬುಡಕ್ಕೂ ಸ್ವಲ್ಪ ಹಾಕ್ಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.